ನೀವು ಬರ್ಲೇಬೇಕಿಲ್ಲಿ. ಆಮೇಲೆ ಬಂದ್ಕೊಂಡು ನಮ್ದು ಅಷ್ಟು ವಿಕೆಟ್ ಹೋಗಿದೆ, ಅಲ್ಲಿ 3 ರನ್ ಬಂದಿದೆ, ಇಲ್ಲಿ 4 ರನ್ ಬಂದಿದೆ, 52 ಆಗಿದೆ. ಅದೆಲ್ಲ ಹೇಳುವಾಗೆ ಇಲ್ಲ. ಇಲ್ಲಿ ಯಾವುದು ಫೈನಲ್ ಆಗುತ್ತೆ ಅದೇ ಫೈನಲ್ ಆಗಿರುತ್ತೆ, ಗಮನಿಸ್ಕೊಳ್ಳಿ ಅಂತಾಗಿ ತಿಳಿಸ್ತಾ ಇದೀವಿ. ಪ್ರೇಕ್ಷಕರ ಕಣ್ಣುಗಳಿಗೆ ಕ್ರಿಕೆಟ್ ಒಂದು ಹಂತದ ಒಂದು ರಸದೌತಣವನ್ನು ಕೊಟ್ರೆ, ಕಿವಿಗಳಿಗೆ ಒಂದು ಹಂತದ ಡಿಜೆ ಸಾಂಗ್ಸ್ ಗಳು ಒಂದಷ್ಟು ಪ್ರೇಕ್ಷಕರ ಮೈಯನ್ನ ಕುಣಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರತಿ ಕ್ಷಣದಲ್ಲೂ, ಪ್ರತಿ ನಿಮಿಷದಲ್ಲೂ, ಪ್ರತಿ ಹಂತದಲ್ಲೂ ಪ್ರೇಕ್ಷಕರ ಮೈಯನ್ನ ಕುಣಿಸುವಂತ ಡಿಜೆ ಆರಂಭವಾಗ್ತಾ ಇದೆ. ಅಲ್ಲಿ ಅಭಿನಂದನ್, ಏನ್ ಸಮಸ್ಯೆ? ನೋಡಿ, ನಿಮ್ಮ 12th ಪ್ಲೇಯರ್ KM11 ನಾಳೆ ಮತ್ತೆ ನಿಮ್ಮ ವೈಯಕ್ತಿಕ ಪ್ರಶಸ್ತಿಗಳಿಗೆ ನಿಮ್ಗೆ ಸಮಸ್ಯೆ ಆಗುತ್ತೆ, ಅಲ್ಲಿ ಗಮನಿಸಿ. ಥ್ಯಾಂಕ್ ಯು ಡಿಜೆ. ನೋಡಿ, ಅಲ್ಲಿ ಬೌಂಡ್ರಿ ಲೈನಿನ ಸಮೀಪ ಕುಳಿತು ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇರುವವರು ಇಮಿಡಿಯೇಟ್ ಆಗಿ ನೀವು ತೆರವುಗೊಳಿಸಬೇಕು. ಅಣ್ಣ, ಬ್ಯಾಟ್ಸ್ಮನ್ ನೇಮ್ ಆಸಿಫ್ ಮತ್ತೆ ಅಬಿ. ರೂಪೇಶ್ ಎಸೆತಗಾರ ಭಾಗದಲ್ಲಿ ಫಸ್ಟ್ ಓವರ್, ಫಸ್ಟ್ ಬಾಲ್. ಆರಂಭಿಕರು ಮೊದಲ ಚೆಂಡು ಔಟರೇಜ್ ಆಗ್ತದೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ ತಂಡದ ಖಾತೆ ಈ ಹಂತದಲ್ಲಿ ಆರಂಭವನ್ನು ಕಂಡುಕೊಳ್ತಾ ಇದೆ. KM11 ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 6 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸಿನ ಒಂದು ದಾಖಲೆ ಕ್ರಿಕೆಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ ರೂಪೇಶ್ ಎಸೆತಗಾರ ಭಾಗದಲ್ಲಿ ದಾತ್ರಿ 11 ಪರವಾಗಿ ಹಿಂದಿನ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಂತ ಆಟಗಾರ ರೂಪೇಶ. ಎರಡನೇ ಚೆಂಡು ಲೆಟ್ ಕಟ್ ಆಡುವಂತ ಪ್ರಯತ್ನ, ತನ್ಮೂಲಕ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ 1 ಓಟ, 2ನೇ ಓಟ ದಾಖಲಿಸುವಂತ ಪ್ರಯತ್ನ. ಈ ಹಂತದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮತ್ತೆ ಇವಾಗ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಮುಕ್ತಾಯ ಕಾಣ್ತಾ ಇರುವಂತ 2 ಚೆಂಡುಗಳು ಕೂಡ ಮತ್ತೆ ರೂಪೇಶ್ 3ನೇ ಚೆಂಡಿಗಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಾರಿಸುವಂತ ಪ್ರಯತ್ನ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಹೊಡೆತ. ನಗೆತವನ್ನ ಕಂಡಿರ್ತಕ್ಕಂಥ ಚೆಂಡಿಗೆ ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಡೆದ ಮತ್ತೆ ಇವಾಗ 4ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. LED ಸ್ಕ್ರೀನ್ಗಳು ಕೂಡ ಆರಂಭವನ್ನು ಕಾಡ್ತಾ ಇದೆ. ಅಂಗಣದ ಒಳಭಾಗದಲ್ಲಿ ಆಗ್ತಕ್ಕಂಥ ಎಲ್ಲಾ ಸನ್ನಿವೇಶಗಳು ಕೆಲವೇ ಕ್ಷಣಗಳಲ್ಲಿ LED ಸ್ಕ್ರೀನ್ಗಳ ಮೇಲೆ ಬರಲಿಕ್ಕಿದೆ. ಮತ್ತೊಂದು ಉತ್ತಮ ರೀತಿಯ ಸೆತ ಓಟಗಳಿಗೆ ಅವಕಾಶವನ್ನೇ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ ರೂಪೇಶ. ತಂಡದ ಮೊತ್ತ ಕೇವಲ 4 ಓಟಗಳಷ್ಟೇ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ.
ಲಾಸ್ಟ್ ಬಾಲ್ ರಿಮೇನ್ ನೌ. ಪವರ್ ಪ್ಲೇ ಹಂತದ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಕೂಡ ಐದನೆಯ ಚೆಂಡು ಬಹಳಷ್ಟೊಂದು ವೇಗದ ಚೆಂಡಿಗೆ ಅವಕಾಶವನ್ನ ಮಾಡಿಕೊಟ್ರು. ಆಸಿಫ್ ಈ ಚೆಂಡಿನಲ್ಲಿ ಯಾವುದೇ ರೀತಿಯ ಒಂದು ಓಟವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಒಂದು ಪಂದ್ಯಾಟವನ್ನ ಭರ್ಜರಿಯಾಗಿ ಜಯಿಸಿದ ಧಾತ್ರಿ 11 ತಂಡ 50ಕ್ಕೂ ಮಿಕ್ಕಿ ಓಟವನ್ನು ದಾಖಲಿಸಿದಂತ ತಂಡ ಕೂಡ. ಶಾರ್ಟ್ ಪಾಯಿಂಟ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು ಸೀಮಾ ರೇಖೆಯ ಅಂಚಿನಲ್ಲಿ ಬಹಳ ಶೋತ್ತವರಿತ ಕ್ಷೇತ್ರ ರಕ್ಷಣೆ ತನ್ಮೂಲಕ 2 ಓಟ 3 ಓಟಗಳ ಪೂರೈಕೆಯೂ ಕೂಡ. ತಂಡದ ಮೊತ್ತ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 7 ವಿದೌಟ್ ಲಾಸ್. 7ಕ್ಕೆ 4 KM 11 ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ ಕೂಡ. ಗಂಧದ ಗುಡಿ ಕಪ್ ಇಲ್ಲಿ ಸಾಗ್ತಾ ಇದೆ. ಸೀಸನ್ 2 ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಪ್ರಸ್ತುತಪಡಿಸ್ತಾ ಇರುವಂತ ಒಂದು ಹೊಸ ಕ್ರಿಕೆಟಿನ ಯುಗ. ರಾಣಿ ಅಬ್ಬಕ್ಕ ಕ್ರೀಡಾಂಗಣದ ಒಳಭಾಗದಲ್ಲಿ ಒಂದು ಯಶಸ್ವಿನ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ರವಿಯನ್ನು ಪರಿಚಯಿಸ್ತಾ ಇದ್ದಾರೆ. 2ನೇ ಓವರ್ನ ಚಾಲ್ತಿಗಾಗಿ ಧಾತ್ರಿ 11 ಪರವಾಗಿ. ಈ ಟೂರ್ನಮೆಂಟಿನ ಮೊಟ್ಟ ಮೊದಲ 50ಕ್ಕೂ ಮಿಕ್ಕಿ ಓಟವನ್ನು ದಾಖಲಿಸಿದಂತ ಒಂದು ತಂಡ ಕೂಡ ಹೆಗ್ಗಳಿಕೆ ತಂಡ ಧಾತ್ರಿ 11 ತಂಡ. ಆ ಒಂದು ಪಂದ್ಯದಲ್ಲಿ ರೂಪೇಶ್ ಒಂದು ಭರ್ಜರಿ ಆಟವನ್ನ ಆಡೋ ಮುಖಾಂತರವಾಗಿ ಭರ್ಜರಿ ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ಆಟಗಾರ ಕೂಡ. ಇವಾಗ ರವಿ ಬರ್ತಾ ಇದ್ದಾರೆ ಸ್ಟ್ರೈಕರ್ ಮೇಲ್ಭಾಗದಲ್ಲಿ. ಮತ್ತೆ ಆಸಿಫ್ 2ನೇ ಓವರ್ನ ಮೊದಲ ಚೆಂಡು ತನ್ಮೂಲಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಆಸಿಫ್ ದಾಳಿಯಲ್ಲಿ ಒಂದು ಭರ್ಜರಿ ಬೌಂಡ್ರಿಯನ್ನ ಈ ಹಂತದಲ್ಲಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 11ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ KM 11 ತಂಡ. ರವಿ ಎಸೆದಿರುವಂತ 2ನೇ ಓವರ್ನ ವೆರಿ ಫಸ್ಟ್ ಬಾಲಿಗೆ ರವಿಗೆ ಒಂದು ಬೌಂಡ್ರಿಯನ್ನ ದಾಖಲಿಸಿದಂತ ಆಸಿಫ್. 2ನೇ ಚೆಂಡು ನೋ ಬಾಲ್. ಪಿಚ್ಚಿನ ಹೊರಭಾಗಕ್ಕೆ ಎಸೆತಾ ಇದ್ದಾನೆ ಬೌಲರ್. ಹೊಸ ನಿಯಮಗಳು ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ನಿಯಮಗಳಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಟೆನ್ನಿಸ್ ಬಾಲಿಗೂ ಕೂಡ ಅನುಗುಣವಾಗಿ ಕೆಲವೊಂದು ಪಂದ್ಯಾಟಗಳು ಸಾಗ್ತಾ ಇದೆ. ಪಿಚ್ಚಿನ ಹೊರಭಾಗಕ್ಕೆ ಬಿದ್ದಂತ ಚೆಂಡಿಗೆ ನೋ ಬಾಲ್ ಎನ್ನುವಂತ ತೀರ್ಪು ಇತ್ತೀಚಿನ ದಿನಗಳಲ್ಲಿ ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಕ್ಷಣಗಾತ್ರಗಳಲ್ಲಿತ್ತು ಫ್ರೀಟಿನ ದುರ್ಬಲ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಸಿಕ್ಸರ್. ಆ ರೋಟಗಳ ಸೇರ್ಪಡೆ ಫ್ರೀಟಿನ ಲಾಭವನ್ನ ಪಡ್ಕೊಂಡಂತ ಆಸಿಫ್ ಒಂದು ಭರ್ಜರಿ ಸಿಕ್ಸರ್ ಅನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ 18ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 18ಕ್ಕೆ 4 KM 11 ತಂಡ. 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ ಧಾತ್ರಿ 11. ಬಹಳಷ್ಟು ಅತ್ಯುತ್ತಮ ರೀತಿಯೊಂದು ಹುಡುಗರ ಹೊಸ ಹುಡುಗರ ಒಂದೇ ಮನಸ್ಕಾರ ಹೊಸ ಹುರುಪಿನ ತಂಡ ಕೂಡ ಧಾತ್ರಿ 11 ತಂಡ. ಕ್ಯಾಮರಾಮನ್ ಹರ್ಷ ಒಂದಷ್ಟು ಬಿಡು ಸಮಯದಲ್ಲಿದ್ದಾರೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಕ್ಯಾಚ್ ಆಗುತ್ತಾ ನೋಡ್ಬೇಕಾಗಿದೆ. ಕಾಯ್ತಕ್ಕಂತ ಕೈಗಳು. ಸುಲಭದ ಕ್ಯಾಚ್ ಅನ್ನು ಇವಾಗ ಮನು ಪಡ್ಕೊಂಡ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಮೊದಲ ವಿಕೆಟ್ ಅನ್ನು ಕೇಳ್ಕೊಳ್ತಾ ಇದೆ KM 11 ತಂಡ. 18ಕ್ಕೆ 1. ಇದರ ಮಧ್ಯೆ ಆಸಿಫ್ ಔಟ್. ಹೊಸ ದಾಂಡಿಗ ನಿತಿನ್ನ ಸೇರ್ಪಡೆ KM 11 ಪರವಾಗಿ. ಸಮಯ ಸರಿತಾ ಇದ್ದಾಗೆ ಹೊತ್ತು ಕಳೀತಾ ಇದ್ದಾಗೆ ಬಹುಶಃ ಬೆಳಗಿನ ಅವಧಿಯಲ್ಲಿ 2 ಪಂದ್ಯಾಟಗಳು 23, 24, 25ರ ಒಂದು ಟಾರ್ಗೆಟ್ ಅಲ್ಲಿ ಮುಕ್ತಾಯ ಕಂಡಿತ್ತು. ಅದಾದ ಬಳಿಕ ಮಧ್ಯಮ ಹಂತದ ಪಂದ್ಯಾಟಗಳೆಲ್ಲ 35, 38
ಟಾರ್ಗೆಟ್ ರೂಪದಲ್ಲಿ ಸಾಗಿತ್ತು. ಇವಾಗ ಮಧ್ಯಾಹ್ನದ ಊಟದ ಬಳಿಕ 50ಕ್ಕೂ ಮಿಕ್ಕಿದ ಓಟಗಳೆಲ್ಲ ದಾಖಲಾತಿಯನ್ನ ಕಾಣ್ತಾ ಇದೆ. ನಿತಿನ್ ಅವರು ಇದೇ ಒಂದು ಕ್ರೀಡಾಂಗಣದಲ್ಲಿ ಆಡಿ ಬೆಳೆದಂತ ಆಟಗಾರ. ಬಹಳಷ್ಟು ಉತ್ತಮ ಹೊಡೆತ ತನ್ಮೂಲಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನ ಇವಾಗ ನಿತಿನ್ ಹೆದರಿಸಿದಂತ ಮೊದಲ ಚೆಂಡಿನಲ್ಲಿ ದಾಖಲಿಸಿದ್ರು. ನಿತಿನ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 19 ಓಟಗಳು. ಲಾಸ್ಟ್ 2 ಬಾಲ್ ರಿಮೇನ್ ನೌ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 19ಕ್ಕೆ 1. ಇನ್ನು ಕೂಡ 4 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡ್ಬೇಕಾಗಿದೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲ ಕೂಡ ಈ ಪಂದ್ಯದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಆತ್ಮೀಯ ಸ್ವಾಗತ. N1 ಯೂಟ್ಯೂಬ್ ಚಾನೆಲ್ ನ ಮುಖಾಂತರವಾಗಿ ಮೊಬೈಲ್ ನಲ್ಲಿ ಮನೆಯಲ್ಲೇ ಕುಳಿತು ಪಂದ್ಯದ ವೀಕ್ಷಣೆಯನ್ನ ಮಾಡ್ತಕ್ಕಂತ ಆ ರೀತಿಯ ಪ್ರೇಕ್ಷಕರು ಕೂಡ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ರೂಪೇಶ್ 3ನೇ ಓವರ್ನ ಮೊದಲ ಚೆಂಡಿಗಾಗಿ. ನೋಡಿ, ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಪದೇ ಪದೇ ವಿಳಂಬ ಮಾಡುವಂತಿಲ್ಲ. ರಾತ್ರಿ 11 ಸಮಾಲೋಚನೆ ಫೀಲ್ಡ್ ಸೆಟ್ಟಿಂಗ್ ಏನಿದ್ರು ನೀವು ಸೆಕೆಂಡ್ ನಲ್ಲೇ ಮುಗಿಸ್ಬೇಕು, ನಿಮಿಷಕ್ಕೆ ಕೊಂಡೊಯ್ಯಬಾರ್ದು. ಮೂರನೇ ಓವರ್ನ ಮೊದಲ ಚೆಂಡು ನಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಒಂದೋಟಗಳ ಸೇರ್ಪಡೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತವಾಗಿ 20ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ KM11 ತಂಡ. ಮೊದಲ ಹಂತದಲ್ಲಿ ಒಂದು ಆಸಿಫ್ ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಮತ್ತೆ ಭರ್ಜರಿ ಆಟವನ್ನು ಆಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಲೆಗ್ ಬಿ ಫಾರ್ ದ ವಿಕೆಟ್ ಗಾಗಿ ಬಹಳಷ್ಟು ಒಂದು ಮನವಿಯನ್ನು ತೋರ್ಪಡಿಸಿದ್ರು. ಲೆಗ್ ಬೈ ಎನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 21ಕ್ಕೆ ಏರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 21 ಲಾಸ್ ಆಫ್ 1 ವಿಕೆಟ್. ಮತ್ತೆ ಲೇಟ್ ಕಟ್ ಆಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಟ್ರೈಕ್ ರೊಟೆಕ್ಟ್. 22ಕ್ಕೆ ಏರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ 4ನೇ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಒಂದು ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡಿದ್ರು. 2 ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. 24 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಟ್ರೈಕ್ ರೊಟೆಕ್ಟ್ ಅನ್ನು ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. KM11 ತಂಡ ಒಂದು ಹಂತದ ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಗೂಟ್ ರಕ್ಷಕರು ಬಹಳಷ್ಟು ಉತ್ತಮ ರೀತಿಯ ಒಂದು
ಡೈರೆಕ್ಟ್ ಹಿಟ್ ಮಾಡಬಲ್ಲ ಅಂತ ಒಂದು ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡಿದ್ರು ಕೂಡ ಲೆಗ್ ಬೈಸ್ ಎನ್ನುವಂತ ಸೂಚನೆ ಮತ್ತೆ ರವಾನೆ ಆಗ್ತಾ ಇದೆ. ತಂಡದ ಮೊತ್ತ 25. ಮೂರನೇ ಓವರ್ ಚಾಲ್ತಿಯಲ್ಲಿ ಇಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 25 ಓಟಗಳು. ಲಾಸ್ಟ್ ಒನ್ ಬಾಲ್. ಧಾತ್ರಿ 11 ತಂಡ ಬಿಗು ಬೌಲಿಂಗ್ ದಾಳಿಯನ್ನು ಸಂಘಟಿಸ್ತಾ ಇದೆ. ಅಂತಿಮ ಚೆಂಡಿಗಾಗಿ ರೂಪೇಶ್. ಅಂತಿಮ ಚೆಂಡು ತೀರಾ ಯಾರ್ಕರ್ಲೆಂಡ್ ಡೆಲಿವರಿ ಬಹಳಷ್ಟು ಬ್ಲಾಕರ್ ಎಸೆತ. ಅಂತಿಮ ಚೆಂಡಿನಲ್ಲಿ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಲ್ಲ. ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮತ್ತೆ 25ಕ್ಕೆ 1. ಇನ್ನಿಂಗ್ಸಿನ ಅರ್ಧಾಂಶ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ 25 ಓಟವನ್ನ KM11 ತಂಡ ಪ್ರಮುಖ ಒಂದು ವಿಕೆಟ್ ಅನ್ನು ಕಳ್ಕೊಂಡು ದಾಖಲಿಸ್ತಾ ಇರುವಂತ ಮೊತ್ತ. ಮತ್ತೆ ಮನು 4ನೇ ಓವರ್ಗಾಗಿ ಮೊದಲ ಇನ್ನಿಂಗ್ಸಿನ ಒಂದು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಭರ್ಜರಿ ಕ್ಯಾಚ್ ಅನ್ನು ಕೂಡ ಮನು ಪಡ್ಕೊಂಡಿದ್ರು. ಆಸಿಫ್ ಅವರು ಹೊಡೆದಂತ ಒಂದು ಹೊಡೆತದ ಕ್ಯಾಚಿನ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಮನು ಇವಾಗ ಎಸೆತಗಾರಿಕೆ ಭಾಗದಲ್ಲಿ. ನಮ್ಮ ಈ ಒಂದು ಕ್ರಿಕೆಟ್ ಪಂದ್ಯಕೂಟದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಚೋಟು ರಾಘವೇಂದ್ರನ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗಂಧದ ಗುಡಿ ಕಪ್ಪಿಗಾಗಿ ಹಾಫ್ ಸ್ಟಂಪ್ ಹೊರ ತಿರುವನ್ನ ಕಾಣ್ತಾ ಇದೆ. ಮತ್ತೆ ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎರಡು ಓಟಗಳ ಸೇರ್ಪಡೆ, ಕ್ಷಮಿಸಿ 1 ಓಟಗಳ ಸೇರ್ಪಡೆ ಹಂತದಲ್ಲಿ ತಂಡದ ಮೊತ್ತ 27ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ KM11 ತಂಡ. ನೋಡಿ ಅಣ್ಣ, ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಬ್ಯಾನರಿನ ಎದುರುಗಡೆ ಕುಳಿತು ನಿಂತು ಪಂದ್ಯದ ವೀಕ್ಷಣೆಯನ್ನ ಮಾಡ್ತಾ ಇರುವವರು ಇಮಿಡಿಯೇಟ್ ಆಗಿ ನೀವು ತೆರವುಗೊಳಿಸಬೇಕು. KM11 ತಂಡದವರು ನಿಮ್ಮ ಡಗೌಟ್ ಅನ್ನ ನೀವು ಬಳಸ್ಕೊಳ್ಬೇಕು. ಆ ಡಗೌಟ್ ಆಟಗಾರಿಗೋಸ್ಕರ ಮಾಡಿದ್ದಾರೆ. ಅದಕ್ಕೊಂದು ಗೌರವವನ್ನು ಸೂಚಿಸಿಕೊಂಡು ಆ ಡಗೌಟ್ ಅನ್ನೇ ಬಳಸ್ಕೊಳ್ಳಿ ಎನ್ನುವುದಾಗಿ ತಿಳಿಸ್ತಾ ಇದ್ದೇವೆ. ಬಳಸುತ್ತ ಬರ್ತೀಯ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ. ಅಡಲ್ಲಿ ಬ್ಯಾನರಿನ ಮುಂಭಾಗದಲ್ಲಿ ನಿಂತವರು ಮತ್ತು ಕುಳಿತವರು ಡಗ್ಔಟಿನ ಎಡಭಾಗದಲ್ಲಿ ನೀವು ಇಮಿಡಿಯೇಟ್ ಆಗಿ ಅಲ್ಲಿ ತೆರವುಗೊಳಿಸಿ ಅನ್ನೋದಾಗಿ ಸಂಘಟಕರು ಸೂಚಿಸ್ತಾ ಇದ್ದಾರೆ. ಓಕೆ, ಎಸ್, ಥ್ಯಾಂಕ್ ಯು. ನೆಟ್ಟ ನೇರ ಹೊಡೆತ, ಮತ್ತೊಂದು ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 30ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಈ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ, ಡೀಪ್ ಎಕ್ಸ್ಟ್ರಾ ಕವರ್ಸ್ ನೋಡೋಣ. 1 ಓಟ ತನ್ಮೂಲಕ ಅತ್ಯುತ್ತಮ ರೀತಿಯ ಒಂದು ರನ್ನಿಂಗ್ ವಿಟಿಂಗ್ ದ ವಿಕೆಟ್ ಅನ್ನು ದಾಖಲಿಸ್ತಾ ಇದ್ದಾರೆ ನಿತಿನ್. 2 ಓಟದ ಪೂರೈಕೆಯೂ ಕೂಡ. ಅಂತಿಮ 2 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿದೆ. 5ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಮಾಡುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸೀಮಾರೇಖೆ ಅಂಚಿನಲ್ಲಿ ಮಾಡಿದ್ರು. ಸಂಭಾವ್ಯ ಬೌಂಡರಿಯನ್ನ ಅಲ್ಲಿರುವಂತ ಕ್ಷೇತ್ರ ರಕ್ಷಕ ಇವಾಗ ಅಟಾಯಿಸ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಕೂಡ.
ಕ್ರಿಕೆಟ್ ನಲ್ಲಿ ಬಹಳಷ್ಟೊಂದು ಫಿಟ್ನೆಸ್ ಅನ್ನು ಹೊಂದಿರುವಂತಹ ಆಟಗಾರ ಕೂಡ ನಿತಿನ್, ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಆಟಗಾರ ಕೂಡ. ಒಂದೆಡೆಯಲ್ಲಿ ಅಭಿಷೇಕ, ಲೋ ಫುಲ್ ಟಾಸ್ ಡೆಲಿವರಿ ಮೂಲಕ ಫುಲ್ ಟಾಸ್ ಚೆಂಡಿನ ಲಾಭವನ್ನ ಈ ಹಂತದಲ್ಲಿ ಪಡ್ಕೊಳ್ತಾ ಇಲ್ಲ. ಮತ್ತೆ ಒಂದು ಆಟಗಳ ಸೇರ್ಪಡೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮಾಡಿದ್ರು. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 35ಕ್ಕೆ ಪ್ರಮುಖ ಒಂದು ವಿಕೆಟ್ ಅನ್ನು ಕಳ್ಕೊಂಡು KML 11 ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 2024ರ ಅಂತಿಮ ಕಾಲಘಟ್ಟ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಪಂದ್ಯಕೂಟವನ್ನು ಐತಿಹಾಸಿಕ ದಾಖಲೆಯಾಗಿ ಹಗಲು ಮತ್ತು ರಾತ್ರಿಗೋಸ್ಕರ ಈ ಒಂದು ಗಂಧದ ಗುಡಿ ಕಪ್ಪನ್ನು ಇಲ್ಲಿ ಸಂಘಟಿಸಲಾಗ್ತಾ ಇದೆ. ಇದೊಂದು ದಾಖಲೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 16 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಮುಖೇಶ್ 5ನೇ ಓವರ್ ಅನ್ನು ಎಸೆದಕ್ಕೆ ಬರ್ತಾ ಇರುವಂತ ಬೌಲರ್. 35 ಓಟಗಳು. 5 ಓವರ್ ಇನ್ ಪ್ರೋಗ್ರೆಸ್. ಒಂದೆಡೆಯಲ್ಲಿ ನಿತಿನ್ ಮತ್ತು ಅಭಿಷೇಕ್ ಇದೇ ಒಂದು ಕ್ರೀಡಾಂಗಣದಲ್ಲಿ ಆಡಿ ಅನುಭವ ಇರುವಂತ ಒಂದು ಆಟಗಾರರು ಕೂಡ. ಮತ್ತೆ ಮುಖೇಶ್ 5ನೇ ಓವರ್ನ ಮೊದಲ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟಗಳಿಗೆ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯ ಮೊತ್ತ 36 ಓಟಗಳು. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್. ಆಫ್ಟರ್ ದ ಹೊರತೀರವನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಅತಿರಿಕ್ತ ಓಟಗಳ ಸೇರ್ಪಡೆ. ಒಂದೆಡೆಯಲ್ಲಿ ಪಂದ್ಯಾಟ ಕೆಲವೊಂದು ಪ್ರೇಕ್ಷಕರಿಗೆ ಬಹಳಷ್ಟೊಂದು ರೋಮಾಂಚನಕಾರಿಯ ರೋಚಕತೆಯನ್ನು ಕೊಡ್ತಾ ಇದ್ರೆ, ಇನ್ನೊಂದೆಡೆಯಲ್ಲಿ ಮೆಲ್ಲನೆ ಗಾಳಿ, ತಣ್ಣನೆ ಗಾಳಿ ಬೀಸ್ತಾ ಇದೆ. ನಿಧಾನ ಗತಿಯಲ್ಲಿ ಚಳಿ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ವೈಡ್ ಬಾಲ್. ನಡು ರಾತ್ರಿವರೆಗೂ ಕೂಡ ಪಂದ್ಯಾಟ ಸಾಗುವಂತ ಎಲ್ಲ ನಿರೀಕ್ಷೆ ಇದೆ. ಎಲ್ಲ ಪ್ರೇಕ್ಷಕರು ಚಳಿಗೆ ಮೈ ಕೊಡದೆ ಪಂದ್ಯಾಟದ ವೀಕ್ಷಣೆ ಮಾಡಬೇಕಾಗಿದೆ. ನಮ್ಮ ಸ್ಕೋರರ್ ಮಾತ್ರ ಚಳಿಗೆ ಮೈ ಕೊಡ್ತಾ ಇದ್ದಾರೆ. ಮತ್ತೆ ವೈಡ್ ಬಾಲ್. ಈ ಓವರಿನ 4ನೇ ವೈಡ್ ಬಾಲ್ ಸೇರ್ಪಡೆ. ಒಂದು ಹಂತದ 5ನೇ ಓವರಿನ 4 ವೈಡ್ ಬಾಲ್ಗಳೇ ಒಂದು ಹಂತದಲ್ಲಿ ದುಬಾರಿ ಆಗ್ತಾ ಇದೆ. N1 ಕ್ರಿಕೆಟ್ ಅಕಾಡೆಮಿ ಟೂರ್ನಮೆಂಟಿನ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ ಕೂಡ. N1 BR ಸುನಿಲ್ ಕುಮಾರ್ ಮತ್ತು N1 ಅನಿಲ್ ಕುಮಾರ್ BR ಅವರ ಒಂದು ನೇತೃತ್ವದ ಸಂಸ್ಥೆ N1 ಬದಲಿ ಬೌಲರ್ ಅನ್ನು ಕರೆತರ್ತಾ ಇದ್ದಾರೆ. ಅಭಿ ಎಸೆದಗಾರಿಕೆ ಭಾಗದಲ್ಲಿ 5ನೇ ಓವರ್ ಅನ್ನು ಎಸೆದಕ್ಕಾಗಿ ಬಹುಶಃ 4 ವೈಡ್ ಬಾಲ್ ಅನ್ನು ಎಸೆದು ಬೌಲರ್ ಬದಲಾವಣೆಯನ್ನು ತರ್ತಾ ಇದೆ ಧಾತ್ರಿ 11 ತಂಡ. ಆ ರವಿ ಎಸೆದಗಾರಿಕೆ ಭಾಗದಲ್ಲಿ LED ಸ್ಕ್ರೀನ್ ಆನ್ ಆಗ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ನಡೀತಕ್ಕಂಥ ಎಲ್ಲ ರೂಪುರೇಖೆಗಳೆಲ್ಲ ಇಲ್ಲಿನಿಂದ ಅಂತಿಮ ಹಂತದವರೆಗೂ ಕೂಡ LED ಸ್ಕ್ರೀನ್ಗಳ ಮೇಲೆ ಬರುತ್ತೆ. ಬಳಸುತ್ತಾ ಬರ್ತೀಯ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಈ ಹಂತದಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ತಂತ್ರಜ್ಞಾನಗಳು ರನ್ಔಟ್ ಮಾಡುವಂತ ಒಂದು ಪ್ರಯತ್ನ, ತನ್ಮೂಲಕ ಮತ್ತೊಂದು ಬೈಸ್ ಅದೃಷ್ಟದ ಓಟದ ಸೇರ್ಪಡೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಬಹುಶಃ ತಂತ್ರಜ್ಞಾನಗಳು ಬಹಳಷ್ಟೊಂದು ಬೆಳವಣಿಗೆಯ ಮುಂಚೂಣಿಯನ್ನ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಲೈವ್ ಟೆಲಿಕಾಸ್ಟ್ಗಳು ಜೊತೆಗೆ LED ಸ್ಕ್ರೀನ್ಗಳು
ಇತ್ತೀಚಿನ ದಿನಗಳಲ್ಲಿ ಬಹುಶಃ ಡ್ರೋನ್ ಕ್ಯಾಮೆರಾಗಳು ಕೂಡ ಕ್ರಿಕೆಟ್ ಟೂರ್ನಮೆಂಟಿನ ಸೆರೆ ಹಿಡಿತಾ ಇದೆ. ಡಾಟ್ ಬಾಲ್ ತಂಡದ ಮೊತ್ತ 40ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ಷಣಗಾತ್ರ ಗಾಳಿಯಲ್ಲಿದ್ದು ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಕ್ಷಣಗಾತ್ರ ಗಾಳಿಯಲ್ಲಿದ್ದಂತ ಒಂದು ಚೆಂಡಿಗೆ ಕೇವಲ 2 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂಡದ ಮೊತ್ತ 42 ಓಟಗಳು. ಕ್ಷಮಿಸಿ 44 ಓಟಗಳು. ಬಹಳ ಶುದ್ಧ ಬರ್ತೆ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ನಿತಿನ್ ವಿಕೆಟ್ ಪತನ. ಅರ್ಜುನ್ ಒಂದು ಭರ್ಜರಿ ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. ಆಸಿಫ್ ಅವರ ವಿಕೆಟ್ ಬಿದ್ದ ಬಳಿಕ ಅಂಕಣಕ್ಕೆ ಬಂದಂತ ನಿತಿನ್ ಒಂದು ಭರ್ಜರಿ ಒಂದು ಅಭಿಷೇಕ್ ಜೊತೆ ಆಟವಾಗಿ ಆಡಿದ್ರು. ಈ ಚಣಿಯಲ್ಲಿ ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ 2ನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ KM 11 ತಂಡ. ನೋಡಿ ಬ್ಯಾಟ್ಸ್ಮನ್ ಅಮ್ಜಾದ್ ಎಸೆದಿರುವಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 44 ಓಟಗಳು. ಇನ್ನಿಂಗ್ಸಿನ 6 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಗಂಧದ ಗುಡಿ ಕಪ್ಪ ಸೀಸನ್ 2 ಎನ್ನುವಂತ ರೂಪದಲ್ಲಿ 2ನೇ ಬಾರಿಗೆ ಅಲ್ಲಿ ಸಂಘಟಿಸಲಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಕೂಟದ ಆಯೋಜನೆಯನ್ನ ಕಂಡಿರ್ತಕ್ಕಂಥ ಒಂದು ತಂಡ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ರಿಜಿಸ್ಟರ್ಡ್ ಅವರ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಟೂರ್ನಮೆಂಟ್ ಅನ್ನ ರಾಣಿ ಅಬ್ಬಕ್ಕ ಕ್ರೀಡಾಂಗಣದ ಒಳಭಾಗದಲ್ಲಿ ಸಂಘಟಿಸಲಾಗ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಕೂಟ 7ನೇ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಟ್ಟಾರೆ 12ರಿಂದ 13 ಪಂದ್ಯಾಟಗಳು ದಿನಕ್ಕೆ ಮುಗಿಬೇಕಾಗಿದೆ. 12 ಪಂದ್ಯಗಳು. ಟೂರ್ನಮೆಂಟ್ ಮುಗಿಯೋ ತನಕ ಸಂಘಟಕರಿಗೆ ಒಂದಷ್ಟು ಒತ್ತಡದ ಪರಿಸ್ಥಿತಿ. ಬಹಳ ಶುದ್ಧ ಬರ್ತೀಯ ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿಯಾದಂತ ಒಂದು 6 ರೋಟಗಳ ಸೇರ್ಪಡೆ ಷಟ್ಕ ಇವೆಲ್ಲವೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 50. ಟೀಮ್ 50 3ನೇ ತಂಡವಾಗಿ 50 ಓಟವನ್ನು ದಾಖಲಿಸ್ತಾ ಇದೆ KM 11 ತಂಡ. ಬಹಳ ಶುದ್ಧ ಪ್ರೀತಿ ಹೊಡೆತ ಮತ್ತೊಂದು ಹೊಡೆತ ತನ್ಮೂಲಕ ಕ್ಯಾಚ್ ಆಗುವ ಸಾಧ್ಯತೆ ಬರೀ ಹೊಡೆತಕ್ಕೆ ತಕ್ಕ ತಡೆತ. ಈ ಹಂತದಲ್ಲಿ ಮತ್ತೊಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. 3ನೇ ವಿಕೆಟ್ ಪತನ. ಭರ್ಜರಿ ಆಟವನ್ನು ಆಡಿದಂತ ಅಭಿಷೇಕ್ ಔಟ್. ಐವತ್ತಕ್ಕೆ 3. N1 ಮೈನ್ ಟೆಕ್ನಿಷಿಯನ್ ಜೀವನ್ ಅಣ್ಣ ನ್ಯೂ ಬ್ಯಾಟ್ಸ್ಮನ್ ಶಂಕರ್. ಬಹಳ ಶುದ್ಧ ಬರುತ್ತೆ ಹೊಡೆತ ತನ್ಮೂಲಕ ಮತ್ತೊಂದು ಕ್ಯಾಚ್ ಕೈ ಸೇರ್ತಾ ಇದೆ.
ಇನ್ನಿಂಗ್ಸಿನ 3 ಚೆಂಡುಗಳು ಇನ್ನೂ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಧನುಷ್ ಅಲ್ಲ ಬ್ಯಾಟ್ಸ್ಮನ್. ಅಣ್ಣ ಬ್ಯಾಟ್ಸ್ಮನ್ ಪ್ರಮೋದ. ಮಧುಗೆ ಎಸೆದಿರುವಂತ ಚೆಂಡು, ಓಟಗಳು ಬರ್ತಾ ಇಲ್ಲ ಹಂತದಲ್ಲಿ. ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆ. ಇನ್ನಿಂಗ್ಸಿನ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ 2 ಓಟಗಳ ಸೇರ್ಪಡೆ. ತಂಡದ ಮತ್ತೆ 52ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದು ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಒನ್ ಬಾಲ್. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗೂಟದ ಹಿಂಬದಿಯಲ್ಲಿ ಸುಲಭದ ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. 6 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 53 ಓಟಗಳು, 54 ಓಟದ ಟಾರ್ಗೆಟ್ ನಂಬರ್ ಕೂಡ. ದಾತ್ರಿ 11ನ ತಂಡ ಈ ಪಂದ್ಯಾಟವನ್ನು ಜಯಿಸಬೇಕಂದ್ರೆ ದಾಖಲಿಸಬೇಕಾಗಿದೆ. 2ನೇ ಸೆಕ್ಷನ್ ಆರಂಭವನ್ನು ಕಾಣುತ್ತೆ. ಮುಂದಿನ ಹಂತಕ್ಕಾಗಿ ನೌಫಲ್ ಅವರನ್ನ ಪರಿಚಯಿಸ್ತಾ ಇದ್ದೇವೆ.
4 ಓಟದ ಅವಶ್ಯಕತೆ ಇದೆ. ನೋಡೋಣ, ಈ ಪಂದ್ಯಕೂಟಗಳು ಬಹಳಷ್ಟು ರೋಚಕ ಸ್ಥಿತಿಯ ಪಂದ್ಯಕೂಟಗಳು ಸಾಗಬಹುದು ಎಂಬುದರಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪಂದ್ಯಕೂಟ ಆರಂಭಗೊಂಡಂತ ಪಂದ್ಯಕೂಟಗಳು ಇವಾಗ ಸಮಯ 6 ಗಂಟೆ 2 ನಿಮಿಷವಾಗಿದೆ. 7ನೆಯ ಪಂದ್ಯಕೂಟಗಳು ಇಲ್ಲಿ ಸೆರೆಸಾಡ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಈ ದಿನ ಅಂತೂ 12 ಪಂದ್ಯಕೂಟಗಳು ನಡಲಿಕ್ಕಿದೆ. ಆದುದರಿಂದ ಇನ್ನು ಕೂಡ 5 ಪಂದ್ಯಕೂಟಗಳು ಇನ್ನು ಕೂಡ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, ಪಂದ್ಯಕೂಟವನ್ನು ಮುಂದುವರಿಸಿ, ಕ್ಷೇತ್ರರಕ್ಷಕರೇ ಆದಷ್ಟು ಬೇಗ ಸಜ್ಜುಗೊಳಿಸಿ. ಇನ್ನು ಕೂಡ 5 ಪಂದ್ಯಕೂಟಗಳು ಬಾಕಿ ಇದೆ. ಇವತ್ತಿನ ದಿನ ಅಂತೂ 12 ಪಂದ್ಯಕೂಟವನ್ನು ನಾವು ಲೀಗ್ ಹಂತದ 12 ಪಂದ್ಯಕೂಟವನ್ನು ನಾವು ಆಡ್ಲಿಕ್ಕೆ ಇಷ್ಟಪಡಿಸಿದ ಕಾರಣ 3 ದಿವಸಗಳ ಕಾಲ ಈ ಪಂದ್ಯಕೂಟವನ್ನ ಗಂಧದ ಗೂಡಿ ಟ್ರೋಫಿ 2024ನೇ ವರ್ಷದ ಅಂಗವಾಗಿ ಒಂದು ಪಂದ್ಯಕೂಟಗಳು ಖಂಡಿತ 15ನೆಯ ತಾರೀಕಿಗೆ ಖಂಡಿತ ಈ ಒಂದು ಸಮಯಕ್ಕೆ ಖಂಡಿತ ಫೈನಲ್ ಹಣಾಹಣಿ ನಡಲಿಕ್ಕಿದೆ. ಕ್ರೀಡಾಭಿಮಾನಿಗಳೇ, ಆ ಒಂದು ಪಂದ್ಯಕೂಟದಲ್ಲಿ ಖಂಡಿತ light off. Okay, thank you, lighter man. ಸ್ಟ್ರೈಕ್ ಔಟ್ ಭಾಗದಲ್ಲಿ ಆಸಿಫ್, ನೋ ಸ್ಟ್ರೈಕ್ ಔಟ್ ಭಾಗದಲ್ಲಿ ಅಭಿ, ಎಸೆತಗಾರ ವಿಭಾಗದಲ್ಲಿ ಆಸಿಫ್, ಎಸೆತಗಾರ ವಿಭಾಗದಲ್ಲಿ N1 ಕ್ರಿಕೆಟ್ ಲೈವ್. ಖಂಡಿತ ಇದು ಪಂದ್ಯಕೂಟವನ್ನ ದೇಶ ವಿದೇಶಗಳಲ್ಲೂ ಕೂಡ ಈ ಒಂದು ಪಂದ್ಯಕೂಟವನ್ನ ವೀಕ್ಷಿಸಬಹುದು. ಕಾರಣ N1 ಲೈವ್ ಟೆಲಿಕಾಸ್ಟ್ ನೀಡ್ತಾ ಇದೆ. ಖಂಡಿತ ಆ ಒಂದು ಯೂಟ್ಯೂಬ್ ಚಾನಲ್, ಖಂಡಿತ ಒಂದು ಎಲ್ಲ ಕ್ರೀಡಾಭಿಮಾನಿಗಳು ಒಮ್ಮೆ ಆ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಅವರಿಗೊಂದು ಉತ್ತಮವಾದ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. N1 ಲೈವ್ ಟೆಲಿಕಾಸ್ಟ್ ಇನ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ತಂಡದ ನಾಯಕ ಮಾತ್ರ ಮಾತನಾಡಲು ಅವಕಾಶವಿದೆ. ಅನಗತ್ಯ ಆಟಗಾರರು ಮಾತನಾಡಲು ಅವಕಾಶಗಳಿರುವುದಿಲ್ಲ. ಸಂಘಟಕರು ಮೊದಲೇ ತಿಳಿಸಿದ್ರು, ಯಾವುದೇ ಒಂದು ಚರ್ಚೆ ಬಂದರೂ ಕೂಡ ತಂಡದ ನಾಯಕ ಮಾತ್ರ ಮಾತನಾಡಲು ಅವಕಾಶ. ಅನಗತ್ಯ ಆಟಗಾರರು ಮಾತನಾಡಲು ಯಾವುದೇ ಒಂದು ಅವಕಾಶಗಳಿರುವುದಿಲ್ಲ. ಸಂಘಟಕರು ಮೊದಲೇ ತಿಳಿಸಿದ್ರು, ಆರ್ಗನೈಸರ್. ದಯವಿಟ್ಟು ಆಡುವಂತ ಆಟಗಾರರೇ ನಮ್ಮೊಂದಿಗೆ ಸಹಕರಿಸಿ, ಪಂದ್ಯಕೂಟವನ್ನು ಮುಂದುವರಿಸಿ. ನಿಮ್ಮ ಸಹಕಾರಗಳು ನಮಗೆ ಬಹಳಷ್ಟು ಮುಖ್ಯವಾಗಿದೆ. ನಿಮ್ಮ ಸಹಕಾರಗಳಿದ್ರೆ ಮಾತ್ರ ಪಂದ್ಯಕೂಟಗಳು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಿದೆ. ದಯವಿಟ್ಟು ಒಮ್ಮೆ ಪಂದ್ಯಕೂಟವನ್ನು ಮುಂದುವರಿಸಿ. ಸಮಯಗಳು ಮತ್ತೆ ಬರಲ್ಲ. ದಯವಿಟ್ಟು ಇದು ಗಮನಿಟ್ಟು ಕೇಳಿಕೊಳ್ಳಿ. ದಯವಿಟ್ಟು ಅನಗತ್ಯ ಪ್ರೇಕ್ಷಕರು ಮೈದಾನವನ್ನು ಬಿಟ್ಟು ಬದಿಗೆ ಸರಿರಿ. ದಯವಿಟ್ಟು ಅನಗತ್ಯ ಪ್ರೇಕ್ಷಕರು ಮೈದಾನವನ್ನು ಬಿಟ್ಟು ಬದಿಗೆ ಸರಿರಿ.
ದಯವಿಟ್ಟು ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಂದುವರಿಸಿ ನಮ್ಮನಿಗೆ ಸಹಕರಿಸಿದೆ ನಿಮ್ಮ ಪಂದ್ಯಕೂಟ. ಮಿನುಗು ನಕ್ಷತ್ರಗಳಿವರು, ಕ್ರಿಕೆಟ್ಗೆ ಸೈ ಅಂದವರು. ಕಿರುತೆರೆ ಬೆಳ್ಳಿ ತೆರೆಯ ಸೆಲೆಬ್ರಿಟಿ ಕ್ರಿಕೆಟರ್ಸ್ ಇವರು. ಗೆಲುವ ಸಾಧಿಸಿ ಸೋಲದೆ ಸೋಲಿಸಿ. ಬ್ಯಾಟು ಬಾಲಿಗೆ ಗೇಮಿನ ಮಜವ ತೋರಿಸೋ. ಬ್ಯೂಟಿಗಳ ಚೂಟಿಯಾಟ ಅವರ್ ಓನ್ WWCL. N1 ಕ್ರಿಕೆಟ್ ಪರಿಕಲ್ಪನೆ ನಮ್ಮ ಹೆಮ್ಮೆ WWCL. ನೆಕ್ಸ್ಟ್ ಲೆವೆಲ್ ಸುನಿಲ್ ಬ್ರ್ಯಾಂಡ್ ಸೂಪರ್ ಹಿಟ್ಸ್ WWCL. ಇನ್ಮೇಲಿದೇನೆ ಟ್ರೆಂಡ್ ವಿಮೆನ್ಸ್ ಬಿಗ್ ಬಾಲ್ ಕ್ರಿಕೆಟ್ ಲೀಗ್ WWCL. ವಿಮೆನ್ಸ್ ಕ್ರಿಕೆಟ್ ಹವಾ, ಆಪೋಸಿಷನ್ ಎದೆಯಲ್ಲಿ ಡವಾ ಡವಾ. ಹುಡುಗಿ ಬ್ಯಾಟ್ ಬಾಲ್ ಹಿಡಿದ್ರದೆ ಸುದ್ದಿ, ಸ್ಟ್ರಾಟಜೀಸ್ ಮಾಡ್ತಾರೆ ಯೂಸ್ ಮಾಡಿ ಬುದ್ಧಿ. ಪ್ರತಿ ಟೀಮ್ಗೂ ಒಬ್ರು ಸೆಲೆಬ್ರಿಟಿ ಕ್ಯಾಪ್ಟನ್, ಹಣ ಹಣಿ ಶುರು ಆಗೋದಕ್ಕೆ ಟಾಪ್ 1 ಟೂರ್ನಮೆಂಟ್ ಗೆಲ್ಲದೊಂದೇ ಗುರಿ, ಖುಷಿಯಾಗಿ ಆಡುವ ಡೋಂಟ್ ಯು ವರಿ. ಬ್ಯೂಟಿಗಳ ಚೂಟಿಯಾಟ ಅವರ್ ಓನ್ WWCL. N1 ಕ್ರಿಕೆಟ್ ಪರಿಕಲ್ಪನೆ ನಮ್ಮ ಹೆಮ್ಮೆ WWCL. ನೆಕ್ಸ್ಟ್ ಲೆವೆಲ್ ಸುನಿಲ್ ಬ್ರ್ಯಾಂಡ್ ಸೂಪರ್ ಹಿಟ್ಸ್ WWCL. ಇನ್ಮೇಲಿದೇನೆ ಟ್ರೆಂಡ್ ವಿಮೆನ್ಸ್ ಬಿಗ್ ಬಾಲ್ ಕ್ರಿಕೆಟ್ ಲೀಗ್. Lighting off. Thank you. DJ off. Thank you very much. DJ and light. Welcome back. The second innings in progress. Second innings in the first over in progress. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಎಸೆತಗಾರ ಭಾಗದಲ್ಲಿ ಆಶಿಕ್. ಪ್ರಥಮ ಚೆಂಡಿಗೆ ಕ್ಯಾಚ್ ಔಟ್ಗೆ ಅವಕಾಶಗಳು. ಪ್ರಥಮ ಚೆಂಡಿಗೆ ಇಲ್ಲಿ ವಿಕೆಟ್ ನಂಬರ್ 1 ಡಿಪಾರ್ಟ್. ಯಾವುದೇ ಓಟವನ್ನ ಗಳಿಸದೆ ಇಲ್ಲಿ ಪ್ರಥಮ ಚೆಂಡಿಗೆ ಹೊಡೆತಕ್ಕೆ ಪ್ರಯತ್ನಿಸಿದಂತ ದಾಂಡುಗಾರ ಇಲ್ಲಿ ಹುದುರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 1 ಡಿಪಾರ್ಟ್. Komozantu ಪ್ರಥಮ ಚೆಂಡಿಗೆ ಇಲ್ಲಿ ಹುದುರಿ ನಷ್ಟವಾಗಿದೆ. 54 ಎನ್ನುವತಕ್ಕಂತಹ ಗುರಿ 36 ಎಸೆತಗಳ ಮುಂದೆ. ಖಂಡಿತ ಟಿವಿ ಸ್ಕ್ರೀನ್ ಕೂಡ ಆನ್ ಆಗಿದೆ. ದ್ವಿತೀಯ ಇನ್ನಿಂಗ್ಸಿನ ಚಾಲ್ತಿಯಲ್ಲಿರುವಾಗ ಕ್ರೀಡಾ ಅಭಿಮಾನಿಗಳಿಗೆ ಟಿವಿ ಸ್ಕ್ರೀನ್ ಮೂಲಕವಾಗಿ ಪ್ರತಿ ಒಂದು ಚೆಂಡು ಯಾವ ಕಡೆಗೆ ಹೋದ್ರೂ ಕೂಡ ಆ ಒಂದು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೆ. ಅದ್ಭುತವಾಗಿರುವಂತಹ ಪಂದ್ಯಕೂಟಗಳಲ್ಲಿ ನಡೀತಾ ಇದೆ. ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಸೀಸನ್ 2 ಓವರಿನ ದ್ವಿತೀಯ ಚೆಂಡು. ಸುಚಿತ್ ಬ್ಯಾಟಿಗೆ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ಕೂಡ ಯಾವುದೇ ಓಟಗಳಿಗೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಸತತ 2 ಬಾರಿ ಪ್ರಥಮ ಚೆಂಡಿಗೆ ವಿಕೆಟ್ ಬಂದಿತ್ತು, ದ್ವಿತೀಯ ಚೆಂಡಿಗೆ ಡಾಟ್. ಅದ್ಭುತವಾದ ಎಸೆತಗಳನ್ನ ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ಓವರಿನ 3ನೆಯ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ. ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಖಂಡಿತ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ.
ಖಂಡಿತ ಆ ಒಂದು ಟಿವಿ ಸ್ಕ್ರೀನ್ ಮೂಲಕವಾಗಿ ಆ ದಂಡನೆಯನ್ನ ಸಿಡಿಗು ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಕ್ರೀಡಾಭಿಮಾನಿಗಳೇ. ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು. ಸ್ವಿಚ್ ಇಟ್ ಬ್ಯಾಟ್ ಮೂಲಕವಾಗಿ ಔಟ್ ಆಫ್ ದ ಸ್ಟೇಡಿಯಂ. ವಿಟ್ಸ್ ಆಫ್ ಬಿಗೆ ಡಿಜೆ ಇಸ್ ಆನ್. ಆಲೂರವರ ದಾಂಡು ಮುಖೇಣವಾಗಿ ಬರ್ತಾ ಇದೆ. ಭರ್ಜರಿಯಾದಂತಹ ಸಿಕ್ಸರ್ ಮೂಲಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಯಾಗಿದೆ 6 ಓಟಗಳು. 3 ಚೆಂಡು ಮುಕ್ತಾಯಗೊಂಡಿದೆ. 4ನೆಯ ಚೆಂಡನ್ನ ಎಸೆಯಬೇಕಾಗಿದೆ. ದಯವಿಟ್ಟು ದಾತ್ರಿ 11 ತಂಡದ ಸರ್ವ ಆಟಗಾರರು ತಮಗೆ ಡಕ್ಔಟ್ ಅನ್ನು ನೀಡಿದ್ದೇವೆ. ಆ ಡಕ್ಔಟ್ ಅಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸಿ. ದಯವಿಟ್ಟು ಇಲ್ಲಿ ವ್ಯವಸ್ಥಾಪಕರು ತಿಳಿಸ್ತಾ ಇದ್ದಾರೆ, ನಮ್ಮೊಂದಿಗೆ ಸಹಕರಿಸಬೇಕು. ಮತ್ತೊಮ್ಮೆ ರಿವರ್ಸಿ ಪಡೆಯಲು ಪ್ರಯತ್ನಿಸಿದ್ರು. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. 4 ಚೆಂಡುಗಳು ಮುಕ್ತಾಯಗೊಂಡಿದೆ. ತಂಡದ ಒಟ್ಟು ಮೊತ್ತ ಇಲ್ಲಿ 6 ಓಟಗಳು ಮಾತ್ರ ಬಂದಿದೆ. ಓವರಿನ ಅಂತಿಮ 2 ಎಸೆತಗಳು ಬಾಕಿ ಇದೆ. ಕೊನೆಯ 2 ಎಸೆತಗಳು ಬಾಕಿ ಇದೆ. ಓವರಿನ 5ನೆಯ ಚೆಂಡನ್ನು ಇಲ್ಲಿ ಎಸೆಯಬೇಕಾಗಿದೆ ಆಶಿಕ್. ಮತ್ತೆ ಕೂಡ ಅದ್ಭುತವಾದ ದಾಳಿ ಇದು. ತೀರ್ಪುಗಾರರಿಂದ ನೋ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ತೀರ್ಪುಗಾರರಿಂದ ನೋ ಬಾಲ್ ಎಂಬ ಸೂಚನೆಗಳು ಇಲ್ಲಿ ಹೊರಬೀಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಇಲ್ಲಿ ಜಮೆಯಾಗಿದೆ 7 ಓಟಗಳು. ತೀರ್ಪುಗಾರರ ಸೂಚನೆ ಇಲ್ಲಿ ಫ್ರೀಟ್ ಈಸ್ ಆನ್. ದಾಂಡುಗಾರರಿಗೆ ಸ್ವರ್ಗತಾಣ ಈ ಒಂದು ಚೆಂಡು. ಕಾದು ನೋಡೋಣ, ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡಬಹುದೇ. 7 ಬಂದಿದೆ 4 ಎಸೆತಗಳ ಮುಂದೆ. ಫ್ರೀಟ್ ಚೆಂಡು ಕಾದು ನೋಡೋಣ ಯಾವ ರೀತಿಯಾಗಿ ಆ ಸರಿಯನ್ನ ಇಲ್ಲಿ ಪಡೆದುಕೊಳ್ಳಬಹುದೇ. ಸ್ಟಂಪ್ ಔಟಿಗೆ ಅವಕಾಶಗಳಿಲ್ಲ, ಕ್ಯಾಚ್ ಔಟಿಗೆ ಅವಕಾಶಗಳಿಲ್ಲ, ರನ್ ಔಟಿಗೆ ಮಾತ್ರ ಒಂದು ಅವಕಾಶಗಳಿರುವುದು. ಮತ್ತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು. ಎಸೆತಗಾರರ ಛಲವನ್ನ ಇಲ್ಲಿ ಮೆಚ್ಚಲೇಬೇಕಾಗಿದೆ. ಬೌನ್ಸರ್ ಎಸೆತವನ್ನ ಇಲ್ಲಿ ನಿಭಾಯಿಸಿದ್ರು. ದಾಂಡುಗಾರರನ್ನ ಕಟ್ಟಿಡುವಲ್ಲಿ ಯಶಸ್ವಿ ಕೂಡ ಆ ಒಂದು ಎಸೆತಗಾರಲ್ಲಿ ಆಶಿಕ್ ರವರು ನಿಭಾಯಿಸಿದ್ರು. ಇದರೊಂದಿಗೆ ಅಂತಿಮ 1 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಕೊನೆಯ ಚೆಂಡನಲ್ಲಿ ಎಸೆಯಬೇಕಾಗಿದೆ ಆಶಿಕ್. ಎದುರಿಸಿರುವಂತ ದಾಂಡುಗಾರ ಅಭಿಷೇಕ್ ರವರ ಈ ಒಂದು ಅಂತಿಮ ಚೆಂಡಿಗೆ ಇಲ್ಲಿ ಯಾವುದೇ ಓಟಗಳಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 1 ಮುಕ್ತಾಯಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 8 ಬಂದಿದೆ. ಡಿಜೆ ಆನ್ ಡಿಜೆ. ಲೈಟ್ ಆಫ್. ಪ್ರಥಮ ಓವರಿನ ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು ಬಂದಿದೆ. ದ್ವಿತೀಯ ಓವರ್ ಅನ್ನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಬೌಲರ್ ನೇಮ್ ಎಸೆತಗಾರ ವಿಭಾಗದಲ್ಲಿ ಆಕಾಶ್. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. ಡೀಪ್ ಎಕ್ಸ್ಟ್ರಾ ಕವರ್ ಭಾಗದಲ್ಲಿ ಭರ್ಜರಿಯಾದಂತ ಬೌಂಡರಿ ದಾಖಲಾಗ್ತಾ ಇದೆ. ಖಂಡಿತ ಆ ಟಿವಿ ಸ್ಕ್ರೀನ್ ಮೂಲಕವಾಗಿ ರಿಪ್ಲೈ ತೋರಿಸ್ತಾ ಇದೆ. ಚೆಂಡನ್ನ ಅದ್ಭುತವಾಗಿ ಎಸೆದ್ರು ಎಸೆತಗಾರ. ಆ ಚೆಂಡಿಗೆ ತಕ್ಕ ಉತ್ತರ ಇಲ್ಲಿ ಖಂಡಿತ 4 ಓಟಗಳ ಸೇರ್ಪಡೆಗೊಳ್ಳುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಯಾಗಿದೆ 12 ಓಟಗಳು. 1.1 ಚೆಂಡುಗಳು ಮುಕ್ತಾಯಗೊಂಡಿದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 12 ಓಟಗಳು ಬಂದಿದೆ. ಕ್ರೀಡಾಭಿಮಾನಿಗಳು ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸಮಯ ಸಂದರ್ಭ ಎಲ್ಲವನ್ನ ಅರಿತು ಪಂದ್ಯಾಕೂಟದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಗಂಧದ ಗುಡಿ
ಟ್ರೋಫಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾವು ಸಲ್ಲಲೇಬೇಕಾದಂತ ಸಮಯ ಈ ಒಂದು ಸಮಯದಲ್ಲಿ. ತಂಡದೊಟ್ಟು ಮೊತ್ತ 12 ಬಂದಿದೆ. ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ. 54 is the victory target in remaining 36 ball. ಓವರಿನ ಎರಡನೆಯ ಚೆಂಡನ್ನ ಎಸೆಯಬೇಕಾಗಿದೆ. ಮಗದೊಮ್ಮೆ ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. ಮತ್ತೊಮ್ಮೆ ತೀರ್ಪುಗಾರಿಂದ 2 ಡಿಕ್ಲೇರ್ ಎಂಬ ಸೂಚನೆಗಳು ಬರ್ತಾ ಇದೆ. ಸುಚಿತ್ ಬ್ಯಾಟ್ ಮೂಲಕವಾಗಿ 2 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ 14. 14 for the loss of one big wicket. ಓವರಿನ ಮೂರನೆಯ ಚೆಂಡು. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 14 ಓಟಗಳು ಬಂದಾಗಿದೆ. ಇನ್ನು ಬೇಕಾಗಿದೆ 40 ಓಟದ ಅವಶ್ಯಕತೆ ಇದೆ. ಓವರಿನ ಮೂರನೇ ಚೆಂಡು ಸುಚಿತ್ ಬ್ಯಾಟ್ ಮೂಲಕವಾಗಿ ಬರ್ತಾ ಇದೆ. ಖಂಡಿತ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಗಂಧದ ಗುಡಿ ಸಿಕ್ಸರ್. ವಾಟ್ ಅ ಶಾಟ್! Absolutely brilliant batting from the blade of Mr. ರವಿ. ಸತತವಾಗಿ ಸಿಕ್ಸರಿನ ಮೇಲೆ ಸಿಕ್ಸರಿನ ದಾಖಲಿಸಿಕೊಳ್ತಾ ಇದೆ ರವಿ. Second six of the tournament. What a shot! Absolutely brilliant batting. 6 more run added. Total score moves into 18 for the loss of 1 wicket. 1.3 ball completed 4 times bowling mark. ಪ್ರಥಮ ದ್ವಿತೀಯ ಓವರಿನ 3 ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ 4ನೆಯ ಚೆಂಡಿಗೆ ಇಲ್ಲಿ ಯಾವ ರೀತಿಯ ಆಸರಿಯನ್ನ ಪಡೆದುಕೊಳ್ತಾರೆ ಎಂಬುದನ್ನು ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. Score moves into 18 on the boards. 54. Sorry, score moves into 20 run. ಸ್ಕೋರ್ ಬೋರ್ಡ್ ನಲ್ಲಿ ಸ್ವಲ್ಪ ಅಡಚಣೆ ಬಂದಿತ್ತು. ಲೈವ್ ಸ್ಕೋರ್ ಅಲ್ಲಿ ಕ್ಲೀನ್ ಇದೆ. ಅದರಿಂದ ನಮ್ಮೊಂದಿಗೆ ಶ್ರಮಿಸಬೇಕು ಆಡುವಂತ ಎರಡೂ ತಂಡದ ಆಟಗಾರರು. ಮತ್ತೊಂದು ಮಗದೊಮ್ಮೆ ಅದೇ ರಾಗ, ಅದೇ ತಾಲ, ಅದೇ ಮ್ಯಾಲ ಸತತವಾಗಿ 2 ಚೆಂಡುಗಳ ಮುಂದೆ ಭರ್ಜರಿಯಾದಂತ ರಿವರ್ಶಿಪ್ ಮಾದರಿಯ ಸಿಕ್ಸರ್ ಇಲ್ಲಿ ಹೊರಬೀಳ್ತಾ ಇದೆ. ಗಮನಿಸಿಕೊಳ್ಳುವುದಾದ್ರೆ ಇತ್ತೀಚಿನ ದಿನಗಳಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಮೂಲಕವಾಗಿ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಮೂಲಕವಾಗಿ ಇಲ್ಲಿ ಖಂಡಿತ ರಿಪ್ಲೈ ಮೂಲಕ ತೋರಿಸ್ತಾ ಇದೆ. ಆ ಚೆಂಡನ್ನ ತಡೆ ಹಿಡಿಯಲು ಪ್ರಯತ್ನಿಸಿದಂತ ಕ್ಷೇತ್ರ ರಕ್ಷಕನ ಅದ್ಭುತವಾಗಿರುವಂತ ಹೊಡೆತ ಇದು. ಸಿಕ್ಸರ್ ಮೂಲಕವಾಗಿ ತಂಡದ ಒಟ್ಟು ಮೊತ್ತ ಇಲ್ಲಿ ಜಮೆಗೊಳ್ತಾ ಇದೆ. 26 ಓಟಗಳು ಬಂದಾಗಿದೆ. ಕೊನೆಯ 1 ಎಸೆತಗಳು ಬಾಕಿ ಇದೆ. ಲಾಸ್ಟ್ ಬಾಲ್. ಖಂಡಿತ ಅದ್ಭುತವಾಗಿರುವಂತ ಹೊಡೆತ ಇದು. ಕೊನೆಯ ಚೆಂಡು ಮತ್ತೊಮ್ಮೆ ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ಆದರೆ ಇಲ್ಲಿ ಯಾವುದೇ ಓಟಗಳ ಸೇರ್ಪಡೆಗೊಳ್ತಾ ಇಲ್ಲ. ಓವರಿನ ಮುಕ್ತಾಂತರದೊಂದಿಗೆ ಇಲ್ಲಿ 2 ಓವರ್ಗಳು ಮುಕ್ತಾಯಗೊಂಡಿದೆ. ತಂಡದ ಒಟ್ಟು ಮೊತ್ತ 26 ಓಟಗಳು ಬಂದಾಗಿದೆ. ಓವರ್ ಕಂಪ್ಲೀಟೆಡ್. ಸಾರಿ, 1 more ball.
ಕೊನೆಯ ಒಂದು ಎಸೆತಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 26, 26 ಫಾರ್ ದ ಲಾಸ್ ಆಫ್ 1 ವಿಕೆಟ್. ದೊಡ್ಡ ಹೊಳ ತೆಗೆದು ಮತ್ತೊಮ್ಮೆ ಚೆಂಡು ನೇರ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಖಂಡಿತ ಈ ಸಮಯಕ್ಕೆ ಸರಿಯಾಗಿ ಬಂದಂತ ಆಟಗಾರರ ಇಲ್ಲಿ ಕ್ರೀಡಾಭಿಮಾನಿಗಳಿಗೆ ತೋರ್ಪಡಿಸಿಕೊಡ್ತದ ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು. ಸಿಕ್ಸರ್ ಮೂಲಕವಾಗಿ ತಂಡದ ಒಟ್ಟು ಮೊತ್ತ ಇಲ್ಲಿ 32 ಓಟಗಳು ಬಂದಾಗಿದೆ. ಈ ಓವರಿಗೆ ದ್ವಿತೀಯ ಓವರಿಗೆ ಇಲ್ಲಿ ಬಹಳಷ್ಟು ದುಬಾರಿಯಾಗಿದ್ರು. ಇಪ್ಪತ್ತ ಎಸೆತಗಳ ಮುಂದೆ ಬೇಕಾಗಿದೆ 22 ಓಟದ ಅವಶ್ಯಕತೆ. ಪಂದ್ಯದ ಚಿತ್ರಣವನ್ನ ಬದಲಿಸಿದಂತ ಓವರ್. ಎರಡನೇ ಲೈಟ್ ಆಫ್ ದ್ವಿತೀಯ ಓವರ್ ಅನ್ನ ಎಸೆಯಲು ಬಂದಂತ ಎಸೆತಗಾರ, ಆ ಎಸೆತಕ್ಕೆ ದಾಂಡುಗಾರರ ಹೊಡೆತ ಒಂದೊಂದು ಶೈಲಿಗೆ ಖಂಡಿತ ಅದ್ಭುತವಾಗಿರುವಂತ ಹೊಡೆತಾಗಿತ್ತು. ದ್ವಿತೀಯ ಓವರಿಗೆ 24 ಓಟಗಳನ್ನ ಬಿಟ್ಕೊಟ್ಟಿದ್ರು. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. ಮತ್ತೊಂದು ನೇರವಾಗಿ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಎಸೆತಗಾರ ವಿಭಾಗದಲ್ಲಿ ಆಸಿಫ್ ಇವರನ್ನ ತೃತೀಯ ಓವರಿಗೆ ಕಳಿಸಿಕೊಡಲಾಗಿದೆ. ಸ್ಕೋರ್ ಮೂವ್ಸ್ ಇಂಟು 36. ಗಾಂತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನ ಪಟ್ಟಿದ್ರು. ಅದ್ಭುತವಾಗಿರುವಂತಹ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ. ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳಿತ್ತು, ಆದರೆ ಇಲ್ಲಿ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಸ್ಕೋರ್ ಮೂವ್ಸ್ ಇಂಟು 36 ಆನ್ ದಿ ಬೋರ್ಡ್. 36. ಮತ್ತು ಕೂಡ ಸ್ಟ್ರೈಟ್ ಡ್ರೈವ್ ಹೊಡೆತಕ್ಕೆ ಪ್ರಯತ್ನಿಸಿದರು ದಾಂಡುಗಾರ. 1 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಪ್ರತಿ ಒಂದು ಚೆಂಡಿಗೆ ಒಂದೊಂದು ಓಟವನ್ನ ಗಳಿಸಿದರೆ ದಾಂಡುಗಾರರು ಇಂದು ಪಂದ್ಯಕೂಟವನ್ನ ಸುಲಭ ರೀತಿಯಲ್ಲಿ ಗೆಲ್ಲಬಹುದು. ಕಾರಣ ಉಳಿದಂತ 21 ಚೆಂಡು ಬಾಕಿ ಇದೆ. 17 ಓಟದ ಅವಶ್ಯಕತೆ. ಮತ್ತೊಮ್ಮೆ ಕ್ಯಾಚ್ ಔಟ್ಗೆ ಅವಕಾಶಗಳಿದೆ. ಖಂಡಿತ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಆಟಗಾರರ ಖಂಡಿತ ಕ್ರೀಡಾಭಿಮಾನಿಗಳ ಒಮ್ಮೆ ಚಪ್ಪಾಳೆಯನ್ನ ಕೊಟ್ಟು ಬಿಡಿ. ಆಟಗಾರರಿಗೆ ಚಪ್ಪಾಳೆಗೆ ಹಣ ಕೊಡುವಂತ ಅವಶ್ಯಕತೆ ಇಲ್ಲ. ಒಮ್ಮೆ ಚಪ್ಪಾಳೆಯನ್ನು ಕೊಟ್ಟು ಬಿಡಿ. ಕಾರಣ ಸತತವಾಗಿ ತಮ್ಮ ತಂಡಕ್ಕಾಗಿ ಅದ್ಭುತವಾಗಿರುವಂತ ಇಲ್ಲಿ ಪ್ರದರ್ಶನಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಜಮೆಗೊಳ್ತಾ ಇದೆ 41. ಅದು ಕೂಡ 4 ಸಿಕ್ಸರ್. ಮತ್ತೆ ಕೂಡ ಕಟ್ ಶಾಟ್ ಹೊಡೆಯಲು ಪ್ರಯತ್ನಿಸಿದ್ರು. ದಾಂಡುಗಾರನ ಗುಟ್ಟಗಳ ಮಧ್ಯೆ ವಂಚಿಸ್ತಾ ಇದೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ಓವರಿನ ಕೊನೆಯ ಒಂದು ಎಸೆತಗಳು ಬಾಕಿ ಇದೆ. 21 one big wicket. ಕೊನೆಯ ಎಸೆತವನ್ನು ನಿಭಾಯಿಸಬೇಕಾಗಿದೆ ಎಸೆತಗಾರ. ಅದ್ಭುತವಾಗಿರುವಂತಹ ಶಾಟ್ ಹೊಡೆಯಲು ಪ್ರಯತ್ನಿಸಿದ್ರು. 1 ಓಟ, 1ರ ಬಳಿಕ ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅದ್ಭುತವಾಗಿರುವಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಖಂಡಿತ ಈ ಆಟಗಾರರ ಛಲ ಕ್ರೀಡಾ ಅಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. ಒಂದು ಚೆಂಡನ್ನ ಬೌಂಡರಿ ದಾಖಲಿಸುವ ಮುಂದಿನ ಚೆಂಡಿಗೆ ಸನ್ಸಿಫರ್ ವಿಕೆಟ್ ಹೊಡೆತಕ್ಕೆ ಪ್ರಯತ್ನಿಸಿಕೊಳ್ತಾ ಇದ್ದಾರೆ. ಇದು ಆಟಗಾರರ ಛಲ. ಅದ್ಭುತವಾಗಿರುವಂತಹ ಆಟ ಇದು. 43 ಓಟಗಳು ಬಂದಾಗಿದೆ. ಇನ್ನು ಬೇಕಾಗಿದೆ 18 ಎಸೆತಗಳ ಮುಂದೆ 11 ಓಟದ ಅವಶ್ಯಕತೆ ಇದೆ. ಕಾದ್ರೋಣ
ಇವಾಗ 3 ಓವರ್ಗಳ ಮುಕ್ತಾಂತರದೊಂದಿಗೆ ಇಲ್ಲಿ 43 ಓಟಗಳನ್ನು ಗಳಿಸಿ ಆಗಿದೆ. ಇನ್ನು ಬೇಕಾಗಿದೆ 11 ಓಟದ ಅವಶ್ಯಕತೆ. ಮತ್ತೆ ಕೂಡ ಐ ಲಾಫ್ಟೆಡ್ ಶಾಟ್ ಇದರೊಂದಿಗೆ is out call by the umpire. The second wicket down. ದ್ವಿತೀಯ ಉತ್ತರಿಯಲ್ಲಿ ನಷ್ಟವಾಗುವಾಗ ಇಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 43. ನಾಲ್ಕನೆಯ ಓವರಿನ ಪ್ರಥಮ ಚೆಂಡಿಗೆ ಇಲ್ಲಿ ಹುದುರಿ ನಷ್ಟವಾಗುವಾಗ 43 ಓಟಗಳು ಬಂದಾಗಿದೆ. ಬೇಕಾಗಿದೆ 11 ಓಟ. ಉಳಿದಂತ 17 ಎಸೆತಗಳ ಮುಂದೆ DJ is on. Come on, come on. Off. The score moves into 43 on the board. Just 11 more run needed with this match. 17 ball. ಮತ್ತೆ ಕೂಡ ಅದ್ಭುತವಾಗಿರುವಂತಹ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಡೀಪ್ ಎಕ್ಸ್ಟ್ರಾ ಗುರು ಭಾಗದಲ್ಲಿ 1 ಓಟಗಳ ಸೇರ್ಪಡೆಗೊಂಡಿದೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಮುಂದಿನ ಪಂದ್ಯಕೂಟಕ್ಕಾಗಿ 2 ತಂಡದ ನಾಯಕರು ನಾಣಿಸಿಕೆಯನ್ನು ಮುಂದುವರಿಸಿಕೊಂಡಿದ್ದಾರೆ. ಮತ್ತೆ ಕೂಡ ಸುಚಿತ್ ಬ್ಯಾಟಿಂಗ್ಗೆ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ಕಂಪ್ಲೀಟ್ ಡಾಟ್ ಬೈ ದ ಬ್ಯಾಟ್ಸ್ಮನ್. ಸ್ಕೋರ್ ವಾಸ್ ಇಂಟು 44. 44ರಲ್ಲಿದೆ ತಂಡದೊಟ್ಟು ಮೊತ್ತ. ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಈ ಬಾರಿ ಕೂಡ ಅದ್ಭುತವಾಗಿರುವಂತಹ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ ಭಾಗದಲ್ಲಿದೆ. 1 ಬೌನ್ಸ್ ಟೇಕನ್ ಬೈ ದ ಫೀಲ್ಡರ್ ಲಾಂಗ್ ರೀಜನ್. One more run completed. Batsman easily 1 more run added. Total score moves into 25. 45 ಓಟಗಳು ಬಂದಾಗಿದೆ. ಓವರಿನ ಕೊನೆಯ ಎಸೆತ ಮಾತ್ರ ಇಲ್ಲಿ ಬಾಕಿ ಇದೆ. ಇಲ್ಲಿ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದೇವೆ. ಬೇಕಾಗಿದೆ 10 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ. 10 ಚೆಂಡು 8 ಓಟ. ಈ ಬಾರಿ ರನ್ಔಟ್ ಚಾನ್ಸ್. ತೀರ್ಪುಗಾರರಿಂದ 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್.
ಖಂಡಿತ ಬ್ಯಾಟ್ಸ್ಮನ್ ರೀಚ್ ಆಗಿರಬಹುದೇ. ಓ ದಾಟ್ಸ್ ಔಟ್ ಕಾಲ್ ಬೈ ದಿ ಥರ್ಡ್ ಅಂಪೈರ್. ಯಸ್, ಮೂರನೆಯ ತೀರ್ಪಿಲ್ಲಿ ಔಟ್ ಎಂಬ ಸೂಚನೆಗಳು ಬರ್ತಾ ಇದೆ. ಇದರೊಂದಿಗೆ ಮತ್ತೊಂದು ಹುದುರಿ ನಷ್ಟವಾಗುವಾಗ ಇಲ್ಲಿ ಬೇಕಾಗಿದೆ 9 ಚೆಂಡು ಬಾಕಿ ಇದೆ. 8 ಓಟದ ಅವಶ್ಯಕತೆ ಇದೆ. 9 ಚೆಂಡು 8 ಓಟ. ಪಂದ್ಯಾಕೂಟಗಳು ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಪಂದ್ಯಾಕೂಟಗಳು ಸಾಗ್ತಾ ಇದೆ. ಗಂಧದ ಗುಡಿ ಟ್ರೋಫಿಗಾಗಿ ಬಹಳಷ್ಟು ಪೈಪೋಟಿಗಳು ನಡೀತಾ ಇದೆ ಅಂಕಣದ ಒಳಭಾಗದಲ್ಲಿ. ಕಾದ್ ನೋಡೋಣ. ಎರಡು ತಂಡಕ್ಕೂ ಕೂಡ ಇವಾಗ 50-50 ಆಗ ತಿಳಿಸಿದ್ದೆ. 80% ದಾಂಡುಗಾರರಿಗೆ, 20% ಕ್ಷೇತ್ರರಕ್ಷಕರಿಗೆ. ಈ ಸಮಯದಲ್ಲಂತೂ ಎಸೆತಗಾರರ ಆ ಛಲವನ್ನ ಈ ಮೈದಾನದಲ್ಲಿ ಕ್ರೀಡಾ ಅಭಿಮಾನಿಗಳಿಗೆ ತೋರ್ಪಡಿಸಿಕೊಡ್ತಾ ಇದ್ದಾರೆ. 50% ಬ್ಯಾಟಿಂಗ್ ಟೀಮ್ ಆದರೆ 50% ಬೌಲಿಂಗ್ ಟೀಮ್. ಈ ಸಮಯದಲ್ಲಂತೂ ಎಸೆತಗಾರರ ಛಲವನ್ನ ಇಲ್ಲಿ ಕ್ರೀಡಾ ಅಭಿಮಾನಿಗಳಿಗೆ ತೋರ್ಪಡಿಸಿಕೊಡ್ತಾ ಇದ್ದಾರೆ. 9 ಚೆಂಡು 8 ಓಟದ ಅವಶ್ಯಕತೆ ಇದೆ. ಪಂದ್ಯಾಕೂಟ ಯಾವ ರೀತಿಯಾಗಿ ಮುಂದುವರಿಸುತ್ತೋ ಎಂಬುದನ್ನ ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. 9 ಚೆಂಡು 8 ಓಟದ ಅವಶ್ಯಕತೆ. ಕ್ಯಾಚ್ ಔಟ್ಗೆ ಅವಕಾಶಗಳಿತ್ತು. 1 ಓಟಗಳ ಸೇರ್ಪಡೆಗೊಂಡಿದೆ. 1 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 47 ಓಟಗಳು ಬಂದಾಗಿದೆ. 8 ಚೆಂಡು 7 ಓಟದ ಅವಶ್ಯಕತೆ. 1 ಚೆಂಡು ಚುಕ್ಕಿಯಾಗಬಹುದೇ. 1 ಚೆಂಡು ಚುಕ್ಕಿಯಾಗಿದ್ದರೆ ಪಂದ್ಯಾಕೂಟಗಳು ಮತ್ತೊಮ್ಮೆ ರೋಚಕ ಸ್ಥಿತಿಯ ಪಂದ್ಯಾಕೂಟಗಳು ಸಾಗ್ಲಿಕ್ಕಿದೆ. ಬಹಳಷ್ಟು ಜನ ಹೊಂದಿರುವಂತಹ ಈ ಒಂದು ಪಂದ್ಯಾಕೂಟಗಳು. ದೊಡ್ಡ ಹೊಡೆತ ಇದು, ಅದ್ಭುತವಾದ ಹೊಡೆತ, ನೇರ. 1 ಓಟಗಳ ಸೇರ್ಪಡೆಗೊಂಡಿದೆ. ತೀರ್ಪುಗಾರರ ಸೂಚನೆ ಕಾಯಬೇಕಾಗಿದೆ. ಟು ಡಿಕ್ಲೇರ್. ಯಸ್, 2 ಓಟಗಳ ಇಲ್ಲಿ ತೀರ್ಪುಗಾರರು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 49 ಓಟಗಳು ಬಂದಾಗಿದೆ. ದಯವಿಟ್ಟು ದಾಂಡುಗಾರರಿಗೆ ಡಕ್ಔಟ್ ಅನ್ನು ಕೊಟ್ಟಿದ್ದೇವೆ. ಆ ಡಕ್ಔಟ್ ಅಲ್ಲಿ ಪಂದ್ಯಾಕೂಟವನ್ನ ವೀಕ್ಷಿಸಿ. 49 ದಯವಿಟ್ಟು ದಾತ್ರೆ ತಂಡದ ಎಲ್ಲ ಆಟಗಾರರು ತಮಗೆ ಡಕ್ಔಟ್ ಅನ್ನು ಕೊಟ್ಟಿದ್ದೇವೆ. ಆ ಡಕ್ಔಟ್ ಅಲ್ಲಿ ಪಂದ್ಯಾಕೂಟವನ್ನ ವೀಕ್ಷಿಸಿ ದಯವಿಟ್ಟು. 1 ಓಟಗಳ ಸೇರ್ಪಡೆ ಇಲ್ಲಿ 1+2 ಓಟಗಳ ಇಲ್ಲಿ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 51 ಓಟಗಳು ಬಂದಾಗಿದೆ. ಇನ್ನು ಬೇಕಾಗಿದೆ 7 ಎಸೆತಗಳ ಮುಂದೆ. ಹೌದು ಹಾಲ್ 2 ಓಟಗಳ ಸೇರ್ಪಡೆಗೊಂಡಿದೆ. 1 ಓಟದ ಅವಶ್ಯಕತೆ ಇದೆ. ಬಂದ್ಗೆ ಪಂದ್ಯಾಕೂಟವನ್ನ ವಿಜಯಗೊಳಿಸ್ತಾ ಇದೆ. ಕಂಗ್ರಾಚುಲೇಷನ್. ವಿಜಯಗೊಳಿಸಿದಂತ ತಂಡಗಳು ಎರಡು ತಂಡಕ್ಕೂ ಕೂಡ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಡಿಜೆ ಆಫ್ ಒನ್ಸ್ ಅಗೇನ್ ಡಿಜೆ ಆಫ್. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಳ್ಳುವಂತ ಆಟಗಾರ ರವಿ ರವರ ಪಾಲಾಗ್ತಾ ಇದೆ.
ಮಿನುಗು ನಕ್ಷತ್ರಗಳಿವರು ಕ್ರಿಕೆಟ್ಗೆ ಸೈ ಅಂದವರು ಹೇ ಕಿರುತೆರೆ ಬೆಳ್ಳಿ ತೆರೆಯ ಸೆಲೆಬ್ರಿಟಿ ಕ್ರಿಕೆಟರ್ಸ್ ಇವರು. ಗೆಲುವ ಸಾಧಿಸಿ ಸೋಲದೆ ಸೋಲಿಸಿ ಹೇ ಬ್ಯಾಟು ಬಾಲಿಗೆ ಗೇಮಿನ ಮಜವ ತೋರಿಸೋ. ಬ್ಯೂಟಿಗಳ ಚೂಟಿಯಾಟ ಅವರ್ ಓನ್ WWCL. N1 ಕ್ರಿಕೆಟ್ ಪರಿಕಲ್ಪನೆ ನಮ್ಮ ಹೆಮ್ಮೆ WWCL. ನೆಕ್ಸ್ಟ್ ಲೆವೆಲ್ ಸುನಿಲ್ ಬ್ರ್ಯಾಂಡು ಸೂಪರ್ ಹಿಟ್ಸ್ WWCL. ಇನ್ಮೇಲಿದೆ ಟ್ರೆಂಡ್ ವುಮೆನ್ಸ್ ವಿನ್ ಬಾಲ್ ಕ್ರಿಕೆಟ್ ಲೀಗ್. WWCL. ವುಮೆನ್ಸ್ ಕ್ರಿಕೆಟ್ ಹವಾ ಆಪೋಸಿಷನ್ ಎದೆಯಲ್ಲಿ ಡವಾ ಹುಡುಗಿ ಬ್ಯಾಟ್ ಬಾಲ್ ಹಿಡಿದ್ರದೆ ಸುದ್ದಿ ಸ್ಟ್ರಾಟಜೀಸ್ ಮಾಡ್ತಾರೆ ಯೂಸ್ ಮಾಡಿ ಬುದ್ಧಿ. ಪ್ರತಿ ಟೀಮ್ಗೂ ಒಬ್ರು ಸೆಲೆಬ್ರಿಟಿ ಕ್ಯಾಪ್ಟನ್. ಹಣ ಹಣಿ ಶುರು ಆಗೋದಕ್ಕೆ ಟಾಪ್ 1 ಟೂರ್ನಮೆಂಟ್ ಗೆಲ್ಲದೊಂದೇ ಗುರಿ. ಖುಷಿಯಾಗಿ ಆಡುವ ಡೋಂಟ್ ಯು ವರಿ. ಬ್ಯೂಟಿಗಳ ಚೂಟಿಯಾಟ ಅವರ್ ಓನ್ WWCL. N1 ಕ್ರಿಕೆಟ್ ಪರಿಕಲ್ಪನೆ ನಮ್ಮ ಹೆಮ್ಮೆ WWCL. ನೆಕ್ಸ್ಟ್ ಲೆವೆಲ್ ಸುನಿಲ್ ಬ್ರ್ಯಾಂಡು ಸೂಪರ್ ಹಿಟ್ಸ್ WWCL. LED ಸ್ಕ್ರೀನ್ಗಳ ಮೇಲೆ Multiplex Urban Green. Home gardening is made easy. Now you can buy seeds, manage nutrition with growth promoter products, and protect your plants with organic products on Amazon and Flipkart now.